ಈಗ ಒಂದೇ ಮಾತರಂ ಕೋಟ್ಯಾಂತರ ಭಾರತೀಯರ ಹೃದಯ ಮಿಡಿತ ಅದನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ವಿದ್ಯಾವಾಹಿನಿ ಕಾಲೇಜಿನ ಮಕ್ಕಳಿಂದ. ಗೌರವನ್ನ ಅರ್ಪಿಸ್ತಾ ಇದ್ದಾರೆ. ಇವರೆಲ್ಲರ ಒಟ್ಟಿಗೆ ಭಾಗಿಯಾಗುವುದೇ ಒಂದು ಸಂಭ್ರಮ. ಈ ಸಂಭ್ರಮಕ್ಕೆ ನಾವೆಲ್ಲರೂ ಇಲ್ಲಿ ಭಾಗಿಯಾಗ್ತಿರೋದು ನಮ್ಮೆಲ್ಲರ ಸೌಭಾಗ್ಯ. ಮೇಘಾಲಯದ ಒಂದು ಸ್ಪೆಷಲ್ ಶಾಲ್, ಯಾವ ಅನ್ಸೆಟ್ ಟಿವಿಯನ್ನು ಸಾರಿಸದೆ ಅದರಿಂದ ರೇಷ್ಮೆಯನ್ನು ತೆಗೆದು ಅಹಿಂಸಾ ಸಿಲ್ಕ್ ಅಂತ ಹೇಳ್ತಾರೆ ಅದನ್ನ, ಆ ರೇಷ್ಮೆಯಿಂದ ನೇಯ್ದಂತಹ ವಸ್ತುವನ್ನ ಗೌರವವಾಗಿ ಕೊಟ್ಟು ಅವರನ್ನ ಅನುಭವ ಕಥನ ಫ್ರಮ್ ಪೇಪರ್ ಫ್ಲೈಟ್ ಅಂತನ್ನುವುದು ಕೂಡ ಪ್ರಕಟಗೊಂಡಿದೆ. ಇಂತಹ ಮಹನೀಯರು ಅವರ ಮಾತುಗಳನ್ನು ಕೇಳುವುದು ನಮ್ಮ ಸೌಭಾಗ್ಯವೇ ಹೌದು. ವಿದ್ಯಾರ್ಥಿಗಳಿಗೆ ಸೂಚನೆ, ಈ ಕಾರ್ಯಕ್ರಮದ ಬಳಿಕ ನೀವೆಲ್ಲರಿಗೂ ಕೂಡ ಅತ್ಯಂತ ರುಚಿಕರವಾದ ಭೋಜನ ಇದೆ, ಯಾರು ತೆರಳಬಾರದು, ಊಟ ಮಾಡದೆ ಯಾರು ಹೋಗಬಾರದು, ಎಲ್ಲರೂ ಆಸೀನರಾಗಿರಬೇಕು. ಮತ್ತು ಇಲ್ಲಿ ಯಾವ ಗಣ್ಯರು ಮಾತನಾಡ್ತಾರೆ ಅವರ ಮಾತುಗಳನ್ನು ನಾನು ಒಂದೇ ಅಂತ ಹೇಳ್ತೇನೆ, ಮಾತ್ರಂ ಅನ್ನುವಂಥದ್ದು ನಿಮ್ಮ ಬಾಯಿಂದ ಬರಬೇಕು. ಮೂರನೇದು ನಾನು ಜೈ ಜವಾನ್ ಅಂತ ಹೇಳ್ತೇನೆ, ನೀವು ಜೈ ಕಿಸಾನ್ ಅನ್ನುವಂಥದ್ದು ನಿಮ್ಮ ಬಾಯಿಂದ ಬರಬೇಕು. ಬೋಲೋ ಭಾರತ್ ಮಾತಾ ಕೀ. ತುಮಕೂರಿನ ಧ್ವನಿ ದೇಶಕ್ಕೆ ಕೇಳಬೇಕು, ತುಮಕೂರಿನ ಈ ಗಡ್ಡೆ ಕೇಳಬೇಕು. ಭಾರತ ಮಾತೆಯ ಶಕ್ತಿ ಆ ಪ್ರದರ್ಶನ ಈ ವೇದಿಕೆಯಲ್ಲಿ ಆಗಬೇಕು. ಹೀಗಾಗಿ ನಿಮ್ಮ ಧ್ವನಿ ಅದು ಗಟ್ಟಿ ಧ್ವನಿ ಆಗಬೇಕು ಈ ವೇದಿಕೆಯಲ್ಲಿ ಅಂತೇಳಿ ನಾನು ಬಯಸ್ತೇನೆ. ಇನ್ನೊಂದು ಸಲ ಹೇಳ್ತೇನೆ, ಅದು ಜೋರಾಗಿ ಬರಬೇಕು. ಭಾರತ್ ಮಾತಾ ಕೀ. ಹನುಮನಿಗೆ ಹನುಮನ ಶಕ್ತಿ ಗೊತ್ತಿರಲಂತೆ ಇಂಥ ಕಾರ್ಯಕ್ರಮಗಳೆಲ್ಲ ಆಗ್ತದೆ. ಒಂದೇ ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಎಲ್ಲರಿಗೂ ಧನ್ಯವಾದಗಳು. ನಾನು ಮೇಘಾಲಯದಿಂದ ಇಲ್ಲಿ ಬರಲಿಕ್ಕೆ ಪ್ರಮುಖ ಕಾರಣ ತುಮಕೂರಿನ ಜನರಿಗಿರುವಂಥ, ತುಮಕೂರಿನ ಜನತೆಗಿರುವಂಥ ರಾಷ್ಟ್ರೀಯ ಪ್ರಜ್ಞೆ. ಈ ಕಾರ್ಯಕ್ರಮವನ್ನು ಅಭಿನಂದಿಸಲಿಕ್ಕೆ, ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಪ್ರಮುಖರನ್ನು ಅಭಿನಂದಿಸಲಿಕ್ಕೆ, ಈ ಕಾರ್ಯಕ್ರಮದಲ್ಲಿ ಸೇರಿದಂಥ ನಿಮ್ಮನ್ನು ಅಭಿನಂದಿಸಲಿಕ್ಕೆ ನಾನು ಇಲ್ಲಿ ಮಾಡಿದ್ದೇನೆ. ನನ್ನ ಹೃದಯಾಂತರಾಳದ ಧನ್ಯವಾದಗಳು ನಿಮಗೆ, ತುಮಕೂರಿನ ಮಹಾಜನತೆಗೆ. ಆಪರೇಷನ್ ಸಿಂಧು ಇದರ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಈ ದೇಶದ ಸಂಸತ್ತು ಅದರ ಅಭಿನಂದನೆಯನ್ನು ಮಾಡಿದೆ. ಜಗತ್ತಿನ ಅನೇಕ ರಾಷ್ಟ್ರಗಳು ಇದನ್ನು ಅಭಿನಂದಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ದೇಶದ ಯಾವುದೋ ಒಂದು ಮೂಲೆಯಲ್ಲಿ, ದೇಶದ ಯಾವುದೋ ಒಂದು ಭಾಗದಲ್ಲಿ ಈ ರೀತಿ ದೇಶದ ಪ್ರಧಾನಮಂತ್ರಿಯ ತೀರ್ಮಾನವನ್ನು, ಗಟ್ಟಿ ತೀರ್ಮಾನವನ್ನು, ದೇಶದ ಸೇನೆಯ ಪರ
ಅಭಿನಂದಿಸುವಂತ ಕಾರ್ಯಕ್ರಮ ದೇಶದೆಲ್ಲರೂ ಮೊದಲನೇ ಬಾರಿಗೆ ಆಗ್ತಾ ಇದ್ರೆ ಅದರ ಕೀರ್ತಿ, ಅದರ ಯಶಸ್ಸು ತುಮಕೂರಿನ ಮಹಾಜನತೆಗೆ ಸಲ್ಲುತ್ತೆ. ನನ್ನ ನಡುನುವು ಯಾವ ಲೆಕ್ಕ, ಆ ಕಾರಣದ ಹಿನ್ನೆಲೆಯಲ್ಲಿ ನನ್ನ ವೈಯಕ್ತಿಕ ಸಮಸ್ಯೆಗಳನ್ನ ಬದಿಗಿಟ್ಟು ಮಾನ್ಯ ಶಿವಣ್ಣವರು, ಮಾನ್ಯ ಜಗದೀಶ್ ಅವರು, ಮಾನ್ಯ ಪ್ರಭಾಕರ್ ಅವರು ಬಂದು ಮೇಘಾಲಯದಲ್ಲಿ ನನಗೆ ಆಹ್ವಾನ ಮಾಡಿದಾಗ ನಾನು ಅವತ್ತೇ ಹೇಳಿದೆ, ಬಹಳ ಹೆಮ್ಮೆಯಿಂದ, ಬಹಳ ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತೀನಿ ಮಾತನ್ನು ಹೇಳಿದೆ. ಹೀಗಾಗಿ ಬಹಳ ಹೆಮ್ಮೆಯಿಂದ, ಬಹಳ ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ. ನೀವು ಮಾಡಿದಂಥ ಈ ಕಾರ್ಯಕ್ರಮ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಪ್ರೇರಣೆಯನ್ನು ಕೊಡುತ್ತೆ. ನೀವು ಮಾಡಿದಂಥ ಈ ಕಾರ್ಯಕ್ರಮ ಅಕ್ಕಪಕ್ಕದ ರಾಜ್ಯಗಳಿಗೆ ಪ್ರೇರಣೆಯನ್ನು ಕೊಡುತ್ತೆ. ತುಮಕೂರಿನ ಮಹಾಜನತೆ ನೀವು ಮಾಡಿದಿರಿ ಅನ್ನುವಂಥದ್ದನ್ನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ನಾವೆಲ್ಲರೂ ಕೂಡ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಜನಯತಿ, ನನಗೆ ಸ್ವರ್ಗಕ್ಕೆ ಸಮಾನ. ಎರಡನೇದಾಗಿ ಜನ್ಮಭೂಮಿ, ಯಾವ ಭೂಮಿ ನನಗೆ ಜನ್ಮ ಕೊಟ್ಟಿದೆಯೋ, ಯಾವ ಭೂಮಿ ನನಗೆ ಅನ್ನವನ್ನು ಕೊಟ್ಟಿದೆಯೋ, ಬದುಕುವ ಹಕ್ಕು ಮತ್ತು ರಕ್ಷಣೆಯನ್ನು ಕೊಟ್ಟಿದೆಯೋ, ಅದು ನನಗೆ ಸ್ವರ್ಗಕ್ಕೆ ಸಮಾನ. ಈ ರೀತಿ ಭಾವನೆಯನ್ನ ಇಟ್ಕೊಂಡು ಬೆಳೆದಂಥವರು ನಾವು. ಈ ಹಿನ್ನೆಲೆಯಲ್ಲಿ ಆಯೋಜನೆಗೊಂಡಂಥ ಕಾರ್ಯಕ್ರಮ ಆಪರೇಷನ್ ಸಿಂಧೂರು ವಿಜಯೋತ್ಸವ ಕಾರ್ಯಕ್ರಮ ಅನ್ನುವಂಥದ್ದನ್ನು ಹೇಳಿಕೆ ನಾನು ಬಯಸ್ತೇನೆ. ಏಕತೆ, ಈ ದೇಶದ ದೇಶಭಕ್ತಿ, ಇದರ ಹಿನ್ನೆಲೆಯಲ್ಲಿ ಬಹುಶಃ ರೂಪುಗೊಂಡಂಥ ಕಾರ್ಯಕ್ರಮ ಇದು. ಆಪರೇಷನ್ ಸಿಂಧೂರು ಅನ್ನುವಂಥದ್ದು ಒಂದು ಐತಿಹಾಸಿಕ ಯಶಸ್ಸು. ಇದನ್ನು ಗೌರವಿಸಲಿಕ್ಕೆ ಅದರ ಕೆಚ್ಚೆದೆಯ ವ್ಯಕ್ತಿಗಳಿಗೆ ಸಲ್ಲಿಸಿದಂಥ ಸನ್ಮಾನ. ಈ ವಿಜಯವನ್ನು ಸಾಧಿಸಿದ ಧೈರ್ಯ, ನಾಯಕತ್ವ ಮತ್ತು ಸಮರ್ಪಣೆಯ ಪ್ರೇರಕ ಶಕ್ತಿಗಳನ್ನು ಈ ವೇದಿಕೆ ಮೂಲಕ ನಾನು ಸ್ಮರಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನಾನು ಯಶಸ್ಸನ್ನು ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ವೇದಿಕೆ ಮೇಲಿರುವಂಥ ಎಲ್ಲ ಮೂರ್ತಿಗಳು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಆಪರೇಷನ್ ಸಿಂಧೂರ್ ವಿಜಯೋತ್ಸವದ ಸಮಿತಿಯ ವತಿಯಿಂದ ಗೌರವ ಸನ್ಮಾನಗಳನ್ನ ಅರ್ಪಿಸಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈಗ ತಾನೇ ಆಗಮಿಸಿರುವಂತಹ ಶ್ರೀಯುತ ಸೋಮಣ್ಣನವರು, ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ. ಥ್ಯಾಂಕ್ ಯು ಸೋ ವೆರಿ ಮಚ್. ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ನಮ್ಮ ತುಮಕೂರಿನ ಜನತೆ ಹಾಗೂ ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಸಮಿತಿಯ ವತಿಯಿಂದ ತುಂಬ ಹೃದಯದ ಗೌರವಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದಾರೆ. ಮೇಘಾಲಯದಿಂದ ಬಂದು ಇಲ್ಲಿ ನಮ್ಮೊಟ್ಟಿಗೆ ಪಾಲ್ಗೊಂಡು ನಮ್ಮೆಲ್ಲರಿಂದ ನಮ್ಮ ಮಾತುಗಳನ್ನು ನಮಗೆ, ಅವರ ಮಾತುಗಳನ್ನು ನಮಗೆ ಬಳುವಳಿಯಾಗಿ ಕೊಟ್ಟು ನಮ್ಮೆಲ್ಲರನ್ನ ಮಾರ್ಗದರ್ಶಿಸ್ತಾ ಇರುವಂತಹ ಗಣತಂತ್ರ ರಾಜ್ಯಪಾಲರಿಗೆ ತುಂಬ ಹೃದಯದ ಧನ್ಯವಾದಗಳು. ಪುತ್ತೂರು ಶ್ರೀ ಕ್ಷೇತ್ರದ ಪರಮ ಪೂಜ್ಯ ಶ್ರೀಗಳವರಿಗೆ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರ ಪಾದಗಳಿಗೆ ಕೊಡಮಟ್ಟು. ಇದರ ಕಾರ್ಯಕ್ರಮದ ಉದ್ಘಾಟಕರು ಗೌರವಾನ್ವಿತ ಮೇಘಾಲಯದ ರಾಜ್ಯಪಾಲರು, ನನ್ನ ಸನ್ಮಿತ್ರರು ಆಗಿರ್ತಕ್ಕಂಥ CH ವಿಜಯಶೇಖರ್ ಅವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾಜಿ ಸಚಿವರು, ಮಿತ್ರರಾಗಿರ್ತಕ್ಕಂಥ ತೊಗಲು ಶಿವಣ್ಣ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಶಾಸಕರಾದ ಮಾನ್ಯ ಪಿ ಸುರೇಶ್ ಗೌಡ್ ಅವರೇ, CH Vijay Shankar, Honorable Governor of Meghalaya, want to felicitate all the His Holiness is on the stage and all the scientists on the stage with the culture of Meghalaya. ದಿವ್ಯ ಸಾನ್ನಿಧ್ಯಕ್ಕೆ ವಿಜ್ಞಾನಿಗಳಿಗೆ ನಮಸ್ಕಾರ ಮಾಡುತ್ತಾ, ವೇದಿಕೆ ಮೇಲೆ ಇರುವ ಗೌರವಾನ್ವಿತ ಮೇಘಾಲಯ ಗವರ್ನರ್ ಆದ ಶ್ರೀ CH ವಿಜಯಶಂಕರ್ ರವರಿಗೆ ಮತ್ತು ಗೌರವ ಮಾನ್ಯರಿಗೆ, ದೇಶಾಭಿಮಾನಿಗಳಿಗೆ, ನಮ್ಮ ದೇಶ, ಭಾಷೆ, ನೆಲ, ಜಲ,
ಸೇನೆ, ಭಾರತೀಯ ನೌಕಾಪಡೆ, ಭಾರತೀಯ ವಾಯುಪಡೆ, ಭಾರತೀಯ ಕಡಲ ರಕ್ಷಣೆ ಪಡೆ ಶಕ್ತಿ ತುಂಬುತ್ತಾ ಮುಂದೆ ಸಾಗೋಣ ಎಂದು ನಾನು ತಿಳಿಸುತ್ತಾ ಬಯಸುತ್ತೇನೆ. ಹಾಗೂ ಈ ಸಮಾರಂಭದ ಕರೆಗೆ ಹೋಗೊಟ್ಟು ಬಂದಿರುವ ತಂದೆ ತಾಯಂದಿರೇ, ದೇಶಾಭಿಮಾನಿ ಕಾರ್ಯಕರ್ತರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನೀವು ಬಂದಿರತಕ್ಕಂಥ ಈ ಒಂದು ಸಮಾರಂಭಕ್ಕೆ ನಾನು ಇರೋವರೆಗೂ ಆಭಾರಿಯಾಗಿರುತ್ತೇನೆ. ಯಾಕೆಂದರೆ ನಾನು ಇದನ್ನು ಹೇಳೋದಲ್ಲ, ತಾವು ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಹರಗುಣಗಳು ನೋಡಿದಿರ ವಿಜ್ಞಾನಿಗಳು, ವೇದಿಕೆ ಮೇಲೆ ಇರ್ತಕ್ಕಂಥ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಎಲ್ಲರೂ ನೋಡಿದಿರ. ಇದು ನಮ್ಮ ಮಕ್ಕಳುಗಳಿಗೆ ಮುಂದೆ ಇದು ಶಾಶ್ವತವಾಗಿ ಉಳಿಯಲಿ ಅಂತ ಹೇಳಿಬಿಟ್ಟು ಈ ವಿಜಯೋತ್ಸವವನ್ನು ಎಲ್ಲ ನಮ್ಮ ಬಂಧುಗಳು ಹೇಳಿರೋದಕ್ಕೆ ಇವತ್ತು ನಾನು ಒಂದೆರಡು ಮಾತು ಹಾಡೋದಕ್ಕೆ ನಮಗೆ ಅಧಿಕಾರ ಕೊಟ್ಟಂಥ ಎಲ್ಲರಿಗೂ ಹರಗುರುಗಳಿಂದಲೂ ಎಲ್ಲ ವಿಜ್ಞಾನಿಗಳಿಂದಲೂ ಎಲ್ಲರಿಗೂ ನಾನು ಇರೋವರೆಗೂ ಆಭಾರಿಯಾಗಿರ್ತೀನಿ ಅಂತ ಹೇಳಿಬಿಟ್ಟು ನಾನು ಒಂದೆರಡು ಮಾತನ್ನ ತಮ್ಮಲ್ಲಿ ಹಂಚ್ಕೊಂಡು ನಾನು ಎರಡು ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ ಜೈ. ರಾಜ್ಯಪಾಲರು ಕೂಡ ಶ್ರೀಯುತ ಸೊಗಡು ಶಿವಣ್ಣ ಅವರಿಗೆ ಮೇಘಾಲಯದಿಂದ ತಂದಿರುವಂತಹ ವಿಂಧ್ಯಾಸಿ ಮೂಲಕ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಶಿವಣ್ಣ ದಂಪತಿಗಳಿಗೆ ಆಪರೇಷನ್ ಸಿಂಧೂರ ಸಮಿತಿಯ ವತಿಯಿಂದ ಪ್ರೀತಿಯ ಗೌರವ. ಗೌರವ ಸಲ್ಲಿಸಿ ವೇದಿಕೆಯ ಮೇಲಿರುವ ಎಲ್ಲ ಪೂಜ್ಯ ಶ್ರೀಗಳಲ್ಲಿ ಶರಣ ಸಲ್ಲಿಸಿ ಮೇಘಾಲಯದ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ CH ವಿಜಯಶಂಕರ್ ಅವರೇ, ಅವರ ಶ್ರೀಮತಿಯವರೇ, ಕೇಂದ್ರದ ರೈಲ್ವೆ ಸಚಿವರಾದ ಸನ್ಮಾನ್ಯ ಶ್ರೀ ಸೋಮಣ್ಣನವರೇ, ಸುರೇಶ್ ಗೌಡ್ರೆ, ಕೃಷ್ಣಪ್ಪನವರೇ, ಪ್ರಹ್ಲಾದ್ ರಾಮರಾಮ್ ಅವರೇ, ಕಳೆದ 4 ತಿಂಗಳ ಹಿಂದೆ ಕಾಶ್ಮೀರದ ಒಂದು ಭಾಗದಲ್ಲಿ ನಾಗರಿಕರ ಮೇಲೆ ನಡೆದಂತಹ ನಮ್ಮ ದೇಶ ತತ್ತರಿಸಿದ್ದಾಗ ನಾಗರಿಕರಿಗೆ ಜೀವದ ಭಯ ಇದ್ದರೆ ಬದುಕಲಿಕ್ಕೆ ಅಸಾಧ್ಯ ಅನ್ನುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದ್ದ ಸಂದರ್ಭದಲ್ಲಿ ಅಂತಹದಕ್ಕೆ ಜಗತ್ತಿಗೆ ಕೊಟ್ಟಂಥದ್ದು ಯಾವುದು ಅಂತಂದರೆ ಸಿಂಧೂರ ಆಪರೇಷನ್ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಇಲ್ಲಿ ಮಾತನಾಡ್ತಾ ಎಲ್ಲರೂ ತಿಳಿಸಿದ ಹಾಗೆ ಮಾನ್ಯ ಪ್ರಧಾನಮಂತ್ರಿಗಳು ಯಾರು ಕುಟುಂಬದವರು ಗೃಹಸ್ಥರು ವಿಹಾರಕ್ಕಾಗಿ ತೆರಳಿದಂಥ ಸಂದರ್ಭದಲ್ಲಿ ಸಂತೋಷದಿಂದ ಇರುವ ಸಂದರ್ಭದಲ್ಲಿ ಅವರ ಎದುರಿಗೆ ಅವರ ಧರ್ಮವನ್ನು ಕೇಳಿ ಪತ್ನಿಯರ ಎದುರಿಗೆ ಪತಿಯನ್ನು ಕೊಲೆ ಮಾಡಿ ಅದನ್ನು ದೇಶಕ್ಕೆ ಸಂದೇಶ ಕೊಡಬೇಕು ಅಂತ ಕೊಟ್ಟದ್ದು ನಮ್ಮ ದೇಶದ ಒಂದು ಸಂಸ್ಕೃತಿ. ಹೆಣ್ಣು ಮಕ್ಕಳಿಗೆ ಪಾತಿವ್ರತೆಯನ್ನು ಕಾಪಾಡ್ತಕ್ಕಂಥದ್ದು. ಒಬ್ಬ ಸನ್ಯಾಸಿಯ ತಪಸ್ಸಿಗಿಂತ ಒಬ್ಬ ಪಾತಿವ್ರತೆಯ ಸಂಸ್ಕಾರ ದೊಡ್ಡದು ಅಂತ ಅನ್ನೋದನ್ನು ಈ ಜಗತ್ತಿಗೆ ತೋರಿಸ್ಕೊಟ್ಟಿರ್ತಕ್ಕಂತಹದ್ದು ನಮ್ಮ ಭಾರತ ಅಂತಕ್ಕಂಥದ್ದು ಭಾರತೀಯರೆಲ್ಲ ಹೆಮ್ಮೆ ಪಡಬೇಕಾದಂಥ ಸಂಗತಿ. ಉತ್ಸವ ಸಮಿತಿಯ ವತಿಯಿಂದ ಅವರಿಗೆ ಗುರುವಂದನೆಯನ್ನು ಅರ್ಪಿಸ್ತಾ ಇದ್ದಾರೆ. ದಯಮಾಡಿ ಸ್ವೀಕರಿಸಬೇಕಾಗಿ ಭಕ್ತಿಪೂರ್ವಕವಾಗಿ ನಾನು ಅನ್ಕೊಳ್ತಾ ಇದ್ದೇನೆ. ಈಗ ನಾವೆಲ್ಲರನ್ನ ಉದ್ದೇಶಿಸಿ ಆಶೀರ್ವಚನಗಳನ್ನು ನಡೆಸಬೇಕಾಗಿ ಕಾಯಕಯೋಗಿ ಕರ್ಮಯೋಗಿ ಮಾತ್ರ ಹೃದಯ ದಿವ್ಯ ಚೇತನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪರಮ ಪೂಜ್ಯ ಶ್ರೀ ಶ್ರೀ ಒಂದೇ ದೇಶ ಜಗತ್ತಿನಲ್ಲಿದ್ದರೆ ಅದು ನಮ್ಮ ಭಾರತ ದೇಶ ಅಂತ ಹೆಮ್ಮೆಯಿಂದ ಹೇಳಬೇಕಾಗಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ನೋಡಿದಾಗ ನಮ್ಮ ಕರ್ನಾಟಕದ ತುಮಕೂರು ಅನೇಕ ಸ್ವತಂತ್ರ ಹೋರಾಟಗಾರರನ್ನು ಕೊಟ್ಟಿದ್ದಾರೆ. ಇವತ್ತು ಮಾಜಿ ಯೋಧರೆಲ್ಲರೂ ಕೂಡ ಬಹಳ ಸಂಖ್ಯೆಯಲ್ಲಿ ಕುಳಿತಿದ್ದಾರೆ. ಬಹಳ ನಾಗರಿಕರೆಲ್ಲರೂ ಕೂಡ ನಮ್ಮ ಸೈನಿಕರು, ಮಾಜಿ ಸೈನಿಕರು ಬಹಳ ಶ್ರದ್ಧಾ ಭಕ್ತಿಯಿಂದ ಅವರು ಕುಳಿತಿರುವಂತಹ ಅವರು. ಹಾಗೆ ಇವತ್ತು ಅನೇಕ ಸೈನಿಕರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ಜೊತೆಗೆ ಇವತ್ತು ಅನೇಕ ರೀತಿಯಲ್ಲಿ ವಿಜ್ಞಾನಿಗಳ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತಹ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡುವಂತಹ ಒಂದು ಕೊಡುಗೆಯನ್ನು ನಮ್ಮ ತುಮಕೂರು ಜಿಲ್ಲೆ ಕೊಟ್ಟಿದೆ ಎನ್ನುವ ಮಾತುಗಳನ್ನು ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಇವತ್ತು ಭಾರತ ಯಾವುದೇ ಒಂದು ಯುದ್ಧವನ್ನು ಯಾವ ದೇಶದಲ್ಲಿಯೂ ಸಾರದೇ ಇರುವಂತಹ ಒಂದು ದೇಶ ನಮ್ಮ ಭಾರತ ಆಗಿರುವಂತಹದ್ದು. ಇವತ್ತು ಪಾಕಿಸ್ತಾನ 4 ಬಾರಿ ಯುದ್ಧ ಮಾಡಿದಾಗಲೂ ಕೂಡ ಅವರು ಯುದ್ಧ ಮಾಡೋಕ್ಕೆ ಬಂದವರು ಹೊರತು ನಾವು ಭಾರತೀಯರು ಯಾರೂ ಕೂಡ ಮುಂದಾಗಿ ಯುದ್ಧವನ್ನು ಮಾಡಲಿಲ್ಲ. ಆ 4 ಯುದ್ಧಗಳಲ್ಲೂ ಕೂಡ ಯಶಸ್ಸನ್ನು ಗಳಿಸಿಕೊಳ್ಳುವಂತಹ ಸಾಧನೆಯನ್ನು ಭಾರತ ಮಾಡಿದೆ. ಆನಂತರದಲ್ಲಿ ಅನೇಕ ಭಯೋತ್ಪಾದಕ ಘಟನೆಗಳಾದಾಗ ಪಾಕಿಸ್ತಾನದ ಮೇಲೆ ನಾವು ಅನಿವಾರ್ಯವಾಗಿ ಈ ಒಂದು ಆಪರೇಷನ್ಗಳನ್ನು ಮಾಡಬೇಕಾಗಿರುವಂಥದ್ದು. ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಆಪರೇಷನ್ ಸಿಂಧೂರ ಇರ್ಬೋದು. ಅದು ಯಾವ ಕಾರಣದಿಂದ ಮಾಡಿದಾರಪ್ಪ ಅಂದರೆ ಯಾವುದೇ ದೇಶವನ್ನು ಉದ್ದೇಶಿಸಿಕೊಂಡು ಮಾಡಿಲ್ಲ, ಭಯೋತ್ಪಾದಕತೆಯ ವಿರುದ್ಧವಾಗಿ, ದೇಶದ್ರೋಹಿಗಳ ವಿರುದ್ಧವಾಗಿ ಆಪರೇಷನ್ ಮಾಡಿರುವಂತಹ ಒಂದು ದೇಶ ಅದು ನಮ್ಮ ಭಾರತ. ಇವತ್ತಿಗೂ ಕೂಡ ನಮ್ಮ ಭಾರತ ಪಾಕಿಸ್ತಾನಕ್ಕೆ ಒಳ್ಳೆಯದನ್ನೇ ಬಯಸ್ತಾ ಇದೆ, ಈ ಕ್ಷಣದಲ್ಲೂ ಬಯಸಿರುವಂತಹದ್ದು. ಇವೆಲ್ಲ ಕಂಡಿಡಿದಾಗೆ ಮೊನ್ನೆ ತಾನೇ ನಾವು ಬಹಳಷ್ಟು ಮಳೆಯಾದಂತಹ ಸಂದರ್ಭದಲ್ಲಿ ನಮ್ಮ ಕಾಶ್ಮೀರದಲ್ಲಿ ಮಳೆ ಜಾಸ್ತಿ ಆಗ್ತಾ ಇದೆ, ನಿಮ್ಮ ಪಾಕಿಸ್ತಾನದಲ್ಲಿ ಎಚ್ಚೆತ್ತುಕೊಳ್ಳಬೇಕು ಅಂತೇಳಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ರಾಯಭಾರಿ ಮೂಲಕ ಅವರಿಗೆ ಸಂದೇಶವನ್ನು ಕಳಿಸಿದ್ದರಿಂದಾಗಿ 1.5 ಲಕ್ಷ ಜನರನ್ನು ಅವರು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುವಂತಹದ್ದು ಆ ಸಂದೇಶದಿಂದ ಆಗಿರುವಂತಹದ್ದು. ಇವತ್ತು ಪಾಕಿಸ್ತಾನದ ಎಷ್ಟೇ ನಮಗೆ ದ್ರೋಹವನ್ನು ಮಾಡ್ತಾ ಇದ್ರು ಕೂಡ ಪಾಕಿಸ್ತಾನಕ್ಕಾಗಲಿ ಬೇರೆ ದೇಶಕ್ಕಾಗಲಿ ಒಂದು ಹಿತವನ್ನು ಬಯಸುವಂತಹ ಒಂದು ದೇಶ ನಮ್ಮ ಭಾರತ ಆಗಿರುವಂತಹದ್ದು. ಈ ಆಪರೇಷನ್ಗಳು ಆಗಿರುವಂಥದ್ದು ಹೇಗಪ್ಪ ಅಂದರೆ ಪೂಜ್ಯ ಸುತ್ತು ಋಷಿಗಳು ಹೇಳಿದಾಗೆ ಇಡೀ ನಾಗರಿಕರಿಗೆ ಒಂದಿಷ್ಟು ತೊಂದರೆ ಆಗದ ಹಾಗೆ ಯಾರು ಆ ಕೆಲಸವನ್ನು ಮಾಡಿದಾರೋ ಅವರನ್ನು ಕುರಿತು ಮಾತ್ರ ನೇರವಾಗಿ ಈ ಒಂದು ಆಪರೇಷನ್ ಮಾಡುವುದರ ಮುಖಾಂತರವಾಗಿ ಅವರಿಗೆ ಒಂದು ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಈ ಒಂದು ಯುದ್ಧದ ಮೂಲಕ ಆಗಿರುವಂತಹದ್ದು. ಅದರ ಒಂದು ಸ್ಮರಣಾರ್ಥವಾಗಿ ನಮ್ಮ ಶಿವಣ್ಣವರು ವಿಶೇಷವಾಗಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಆಪರೇಷನ್ ವಿಜಯೋತ್ಸವವನ್ನು ನಮ್ಮ ತುಮಕೂರಲ್ಲಿ ಆಚರಿಸಬೇಕು ಅನ್ನುವಂಥ ಅಪೇಕ್ಷೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಅವರು ಯಾವತ್ತೂ ಕೂಡ ಇಂತಹ ವಿಜಯೋತ್ಸವವನ್ನು ಇಂಥ ಕಾರ್ಯಕ್ರಮ ಆಯೋಜಿಸ್ತೀವಿ ಅಂತಂದರೆ ನಮ್ಮೆಲ್ಲರಲ್ಲಿ ಕೂಡ ಭಾರತ ದೇಶದ ಬಗ್ಗೆ ಭಕ್ತಿ, ಶ್ರದ್ಧೆ, ಅಭಿಮಾನ, ಈ ದೇಶಭಕ್ತಿ ಎನ್ನುವಂಥದ್ದನ್ನು ಮೂಡಿಸ್ಕೊಳ್ಳೋದಕ್ಕೆ ಇಂಥ ಕಾರ್ಯಕ್ರಮಗಳು ಯಾವತ್ತೂ ಕೂಡ ಅವಶ್ಯವಾಗಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು. ನಾವು ಯಾರೇ ಇರಲಿ, ಎಂಥವರೇ ಆಗಿರಲಿ, ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಅನ್ನುವಂಥ ಭಾವನೆ ನಮ್ಮೆಲ್ಲರಲ್ಲೂ ಕೂಡ ಇರಬೇಕಾಗಿರುವಂಥದ್ದು. ನಾವು ಪ್ರತಿಯೊಬ್ಬ ಭಾರತೀಯರಾಗಿರುವಂತಹವರು ನಮ್ಮ ರಾಷ್ಟ್ರಧ್ವಜ ಇರ್ಬೋದು, ನಮ್ಮ ರಾಷ್ಟ್ರಗೀತೆ, ನಮ್ಮ ಸಂವಿಧಾನ, ನಾವು ಯಾವ ಭಾಷೆಯನ್ನು ಮಾತನಾಡಲಿ, ಯಾವ ಧರ್ಮವನ್ನು ಆಚರಿಸಲಿ, ಏನೇ ಕೆಲಸ ಮಾಡಿದ್ರೂ ಕೂಡ ಈ ಮೂರನ್ನು ನಾವು ಭಾರತೀಯರಾಗಿ ಇವನ್ನ ಗೌರವಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುವಂಥದ್ದು. ಜಗತ್ತು ಉಳಿಯುತ್ತೆ, ಭಾರತ ಅಳಿದರೆ ಜಗತ್ತೂ ಅಳಿಯುತ್ತೆ ಅಂತ ಒಂದು ಮಾತನ್ನು ಅವರು ಬೇರೆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಇವತ್ತು ಯಾರೇ ಭಾರತದ ತಂಟೆಗೆ, ಅದರ ನಾಶಕ್ಕೆ ಮುಂದಾದದ್ದೇ ಆದರೆ ಇಲ್ಲವೇ ಇಲ್ಲ. ಎಂತಹ ಸಂದರ್ಭದಲ್ಲಿ ಕೂಡ ಶಾಂತಿಯನ್ನೇ ಅಪೇಕ್ಷಿಸುವ, ಸರ್ವ ಜನಾಂಗದ, ಸರ್ವ ಧರ್ಮೀಯರ ಅಭಿವೃದ್ಧಿಯನ್ನೇ ಬಯಸ್ತಕ್ಕಂತಹ ಒಂದು ದೇಶ ಯಾವುದಾದ್ರೂ ಅಂದರೆ ನಮ್ಮ ಭಾರತ ದೇಶ. ಇಂತಹ ಒಂದು ದೇಶಕ್ಕೆ ಆಗಾಗ ಆಪತ್ತುಗಳು ಬಂದಾಗ ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳಿಗೆ ಗೌರವ ಸಮರ್ಪಣೆಯನ್ನು ಅರ್ಪಿಸ್ತಾ ಇದ್ದಾರೆ. ದಯಮಾಡಿ ಸ್ವೀಕರಿಸಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಭಾಗಿಯಾದಂತಹ ಮುತುವರ್ಜಿಯಿಂದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಗಣ್ಯರುಗಳನ್ನು ಸನ್ಮಾನಿಸುವಂತಹ ಸೌಭಾಗ್ಯ ಡಾಕ್ಟರ್ ಪರ್ವೀರ್ ಸರ್, ನಿರ್ದೇಶಕರು, ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ, ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಡಾಕ್ಟರ್ ಪರ್ವೀರ್ ಸರ್ ಈ ಕಾರ್ಯಕ್ರಮದ ಯಶಸ್ವಿಗೆ ಭಾಗಿಯಾಗಿರುವಂತಹ ಡಾಕ್ಟರ್ ಪರ್ವೀರ್ ಸರ್, ಹಾಗೆ ಡಾಕ್ಟರ್ ಆಶಾ ಪ್ರಸನ್ನಕುಮಾರ್ ಅವ್ರಿಗೂ ಕೂಡ ಗೌರವ ಸಮರ್ಪಣೆಯನ್ನ ಅರ್ಪಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆಫ್ ರೋಟರಿ 3190 ಹಾಗೂ ವೈಸ್ ಪ್ರೆಸಿಡೆಂಟ್ ಭಾರತ್. ಮತ್ತೆ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಈ ತುಮಕೂರಿನ ಎಲ್ಲ ಮಾಧ್ಯಮ ಮಿತ್ರರಿಗೆ, ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತೆ ಎಲ್ಲ ಸಾರ್ವಜನಿಕರಿಗೂ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಹರಗುರು ಚರಮೂರ್ತಿಗಳಿಗೂ ವಂದಿಸಿ ವಂದನಾರ್ಪಣೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.
ಈಗ ಕಾರ್ಯಕ್ರಮದ ರಾಷ್ಟ್ರೀಯ ಹೆಮ್ಮೆಯಾಗಿರುವಂತಹ ರಾಷ್ಟ್ರಗೀತೆಯನ್ನ ಹಾಡುವುದರ ಮೂಲಕ ಕಾರ್ಯಕ್ರಮದ ಮುಕ್ತಾಯ. ರಾಷ್ಟ್ರಗೀತೆಯ ಗೌರವವನ್ನ ಸನ್ಮಾನಿಸಬೇಕಾಗಿ ಮನವಿ ಮಾಡಿಕೊಳ್ತಾ ನಮ್ಮ ತುಮಕೂರು ಜಿಲ್ಲೆಯ ವಾದ್ಯವೃಂದ, ಪೊಲೀಸ್ ವಾದ್ಯವೃಂದದ ವತಿಯಿಂದ ರಾಷ್ಟ್ರಗೀತೆ ಶುರು.